ರಾಮಾಯಣ ನಿತ್ಯ ಪಾರಾಯಣದ ಗ್ರಂಥ. ಅದರಲ್ಲಿ ಸುಂದರಕಾಂಡ ಪಾರಾಯಣಕ್ಕೆ ವಿಶೇಷ ಮಹತ್ವ. ಇದನ್ನು ಪಾರಾಯಣ ಮಾಡದೆ ಅನ್ನ ಮುಟ್ಟದೆ ದೀಕ್ಷೆ ಜನ ಇಂದಿಗೂ ಇದ್ದಾರೆ. ಇದರಲ್ಲಿ ಏನು ಅಂದರೆ ಕಳೆದೋಗಿರೋ ವಸ್ತು ಲಭಿಸೋದು ಮತ್ತು ಅನುಭವ ಪಡೆದ ಜನ ಇದ್ದಾರೆ. ಒಮ್ಮೆ ಶುರು ಮಾಡಿದ್ರೆ ಕಣ್ಣು ಕಟ್ತಾ ಹೋಗುತ್ತೆ ಹನುಮಂತನ ಸಾಹಸಕತೆ. ಮಹಾಭಾರತದ ಸಾರ ಉದ್ಯೋಗ ಪರ್ವತ ಆದರೆ ಸುಂದರಕಾಂಡ ರಾಮಾಯಣದ ಸಾರ. ಅದರಲ್ಲಿ ಪಾಂಡವರು ರಾಜಲಕ್ಷ್ಮಿ ಅವರಿಗೆ ಹಿಂದಿರುಗಿಸೋಕ್ಕೆ ದುರ್ಯೋಧನ ಸಭೆ ಕೃಷ್ಣ ರಾಯಭಾರ ಮಾಡ್ತಾನೆ. ಇದರಲ್ಲಿ ರಾಮನ ಅಂದರೆ ಸೀತಾಕೃತಿಯನ್ನು ಲಕ್ಷ್ಮಿಯನ್ನು ಶ್ರೀರಾಮನಿಗೆ ಹಿಂದಿರುಗಿಸೋಕ್ಕೆ ರಾವಣನ ಸಭೆಗೆ ಹನುಮಂತನ ರಾಯಭಾರ. ಇದರಲ್ಲಿ ಚಿಕ್ಕದಾದ ವಾಲ್ಮೀಕಿ ರಾಮಾಯಣದ ಆರಿಸಿದ ಭಾಗಗಳು ಸುಂದರಕಾಂಡದ ಹನುಮಂತನ ಸಾಹಸವಾದ ಕತೆ. ಅದರಲ್ಲೇನು ಅಂದರೆ ಸಮುದ್ರ ಹಾರೋ ಸಡಗರ, ಅನಂತರ ಬರೆಯೋ ಮೈನಾಕ ಪ್ರಸಂಗ, ಸುರಸಾ ಪ್ರಸಂಗ, ಸಿಂಹಿಕ ಸಂಹಾರ, ಲಂಕಿಣಿ ಅವಳನ್ನು ಸೋಲಿಸೋದು, ಲಂಕಾನ್ವೇಷಣೆ ಮತ್ತು ಅಶೋಕನ ವನದಲ್ಲಿ ಸೀತಾ ಸಂದರ್ಶನ, ಅಂಗುಲಿ ಕೊಡೋದು ಮತ್ತು ಚೂಡಾಮಣಿ ಇಸ್ಕೊಂಡು ವಿನಿಮಯ, ಅಶೋಕವನ ಧ್ವಂಸ ಮಾಡೋದು, ರಾವಣ ಸೈನ್ಯದ ವಿನಾಶ, ಆಮೇಲೆ ಅಕ್ಷಕುಮಾರನ ವಧೆ, ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ತಾನು ಸಿಕ್ಕಾಕೊಂಡಂಗೆ ನಟನೆ ಮಾಡೋದು, ಆಮೇಲೆ ರಾವಣನ ಸಭೆ ನೋಡೋಣ ಅಂತ ಬರೋದು, ಉದ್ಗಾರ ಅಲ್ಲಿ, ಆಮೇಲೆ ಲಂಕಾ ದಹನ, ಆಮೇಲೆ ಮಧುವನಕ್ಕೆ ಬಂದು ಅಲ್ಲಿ ಮಧುವನ ಭಂಗ ಮಾಡಿ ಮಧುವನ್ನು ಅಂದರೆ ಜೇನುವನ್ನು ಸ್ವೀಕರಿಸೋದು, ಆಮೇಲೆ ಶ್ರೀರಾಮನಿಗೆ ಚೂಣ ಸಮರ್ಪಣೆ ಮಾಡೋದು. ಇದಿಷ್ಟು ಪ್ರಸಂಗವನ್ನು ಅತ್ಯಂತ ಸುಂದರ. ಸೊ ಇದರಲ್ಲಿ ಅವನು ಸಾಧಿಸಿದ ಕಾರ್ಯ ಅದೆಲ್ಲನೂ ಸುಂದರ. ರಾಮನಂತೂ ಪರಮ ಸುಂದರ, ಸೀತೆ ಲೋಕೋತ್ತರ ಸುಂದರಿ, ನಿರೂಪಣೆಯೂ ಸುಂದರ. ಹೀಗೆ ಇದೆಲ್ಲ ಸುಂದರವಾಗಿರೋದ್ರಿಂದ ಇದಕ್ಕೆ ಸುಂದರಕಾಂಡ. ಇದಕ್ಕೆ 50 ಶ್ಲೋಕ ಇದೆ. ಆದರೆ ಅದನ್ನೆಲ್ಲ ಚೂರು ಓದ್ಕೊಂಡು ನಿಮ್ಗೆ ಹೇಳ್ತಾ ಇರ್ತೀನಿ. ಶಾಶ್ವತ ಮತ್ತು ತುಂಬ ಷಡ್ಗುಣಗಳಿಂದ ಕೂಡಿದವನು ಅಂದರೆ ಸಕಲ ವರಡಿಯ ರಾಮ ಇದ್ದಾನಲ್ಲ, ಅವನಿಗೆ ಮನಸ್ಸಲ್ಲೇ ವಂದಿಸಿ ಸಾಗರವನ್ನು ದಾಟಬೇಕು ಅಂತ ಪರ್ವತವನ್ನು ಮೆಟ್ಟಿ ಹನುಮಂತ ಪವನತನಯ ನಿಲ್ತಾನೆ. ಆಗ ಆ ಸುಂದರಕಾಂಡದಲ್ಲಿ ಹನುಮಂತ ಮಾಡಿದ ಸಾಹಸವಾದ ಕಥೆ ಏನು ಅಂತಂದರೆ ಅದನ್ನು ಮಹೇಂದ್ರ ಪರ್ವತದ ಮೇಲೆ ನಿಂತ್ಕೋತಾನೆ. ಅದನ್ನು ತುಳಿದಾಗ ಹಾರಿದಾಗ ಆ ಪರ್ವತ ಅವನ ಹಿಂದೆಯೇ ಎಷ್ಟೋ ದೂರ ಓಡಿ ಹೋಗುತ್ತೆ. ಅಂದರೆ ಆ ಹನುಮಂತನ ಬಲದಿಂದ ಸಾಗರ ಕ್ಷೋಭೆ ಬರುತ್ತೆ. ಅದರ ಹಿಂದೆ ಈ ಪರ್ವತದಲ್ಲಿರೋ ಜಲಚರಗಳಲ್ಲಿರೋ ಇದು ಎಲ್ಲನೂ ಅವನ ಹಿಂದೆ ಸ್ವಲ್ಪ ಆ ವೇಗಕ್ಕೆ ಸೆಳೆತಾ ಬಂದು ಆ ವಾಯುವಿನ ಹಿಂದೆ ಸಮುದ್ರದಲ್ಲಿ ಎಸೆಯಲ್ಪಟ್ಟಿದ್ದ ಮೈನಾಕ ಪರ್ವತ ಕೂಡ ಮೇಲೆತ್ಕೊಂಡು ನಿಂತ್ಕೊಳ್ಳುತ್ತೆ. ಸೊ ಈ ಮಹೇಂದ್ರ ಪರ್ವತ ಹೋದ ತಕ್ಷಣ ಮೈನಾಕ ಪರ್ವತ ನಿಂತ್ಕೊಳ್ಳುತ್ತೆ. ಮೈನಾಕ ಪರ್ವತ ಯಾರು ಅಂದರೆ ಅದು ಶಿವನ ಹೆಂಡತಿಯ ಸಹೋದರ. ಅಂದರೆ ಹಿಮಾಲಯ ಮತ್ತು ಮೇನಾ ಅವರ ಮಗ ಮೈನಾಕ ಪರ್ವತ. ಹಿಂದಿನ ಕಾಲದಲ್ಲಿ ಪರ್ವತಗಳು ಹಾರ್ತಾ ಇತ್ತಂತೆ. ಅದು ಜನಗಳಿಗೆ ಕಷ್ಟ ಆಗುತ್ತೆ ಅಂತ ಇಂದ್ರದೇವರು ಏನು ಮಾಡ್ತಾಯಿದ್ರು, ರೆಕ್ಕೆಯನ್ನು ಕತ್ತರಿಸ್ತಾಯಿದ್ರು. ಆವಾಗ ಅಯ್ಯೋ ನನಗೆ ರೆಕ್ಕೆ ಕತ್ತರಿಸ್ಬಾರ್ದು ಅಂತ ವಾಯುದೇವರನ್ನು ಶರಣು ಹೋಗಿತ್ತು. ಆವಾಗ ಅದನ್ನು ಏನು ಮಾಡಿದರು, ಆ ವಾಯುದೇವರು ಮೈನಾಕವನ್ನು ಬದುಕ್ಸೋಕ್ಕೋಸ್ಕರ ಸಮುದ್ರದಲ್ಲಿ ಹಾಕಿದ್ರು. ಸೊ ವಾಯುಪುತ್ರನಾದ ಹನುಮಂತ ಇಲ್ಲಿ ಬರ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟು ಆ ಮೈನಾಕ ಪರ್ವತ ಸಮುದ್ರದಿಂದ ಮೇಲೆ ನಿಂತ್ಕೊಳ್ಳುತ್ತೆ. ಇಲ್ಲಿ ವಿಶ್ರಾಂತಿ ತಗೋ, ಹಾರ್ತಾ ಇದೆಯಲ್ಲ, ಎಷ್ಟು ದೂರ ಹಾರಬೇಕು ಅಂತ. ಆದರೆ ಆ ಮೈನಾಕ ಪರ್ವತಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ಹೋಗ್ತಾ ಇರ್ತಾನೆ. ಯಾತಕ್ಕೆ ಅಂದರೆ ಮೈನಾಕ ಅಂದರೆ ಚಿನ್ನ, ಕನಕ. ಆ ಕನಕಕ್ಕೆ ಆಗಲಿ ಅಥವಾ ಇನ್ನೊಂದು ಯಾವುದಾರ ವಸ್ತುಗಳಿಗೆ ತಾನು ಮನಸ್ಸನ್ನು ಕೊಡಬಾರದು. ತನ್ನ ಕರ್ತವ್ಯ ಏನು ಅಂದರೆ ಫಸ್ಟ್ ಹೋಗಿ ತನ್ನ ಕೆಲಸವನ್ನು ಶ್ರಮರಹಿತವಾಗಿ ಇಲ್ಲದೇ ಇದ್ದಾಗೂ ಸುಮ್ಮನೆ ರೆಸ್ಟ್ ತೊಗೊಂಡು ಹೋಗಬಾರ್ದು ಅಂತ ಹೇಳಿ ಅಲ್ಲಿಂದ ಮಹೇಂದ್ರನ ತಬ್ಬಿ ಅವನಿಗೆ ಥ್ಯಾಂಕ್ಸ್ ಹೇಳಿ ಮುಂದೆ ಉದ್ದಕ್ಕೆ ಹೋಗ್ತಾನೆ. ಮೈನಾಕ ಹೇಳ್ತಾನೆ ವಿಶ್ರಾಂತಿ ತಗೋ ಅಂತ. ಆದರೆ ಶ್ರಮವಾಗದೆ ಸುಮ್ಮನೆ ವಿಶ್ರಾಂತಿ ತೊಗೊಂಡ್ರೆ ಅದು ದೈವ ನಮಗೆ ಕೊಟ್ಟಿರೋ ಬಲಕ್ಕೆ ದ್ರೋಹ ಮಾಡ್ದಂಗೆ ಆಗತ್ತೆ ಅಂತ ಹೇಳಿ ತಾನು ಅಲ್ಲಿಂದ ಮುಂದೆ ಹೋಗ್ತಾನೆ. ಆಮೇಲೆ ಅಲ್ಲಿಂದ ಹೋಗ್ತಾ ಅಲ್ಲಿ ಸುರಸೆಯನ್ನು ನೋಡಿ ಬರ್ತಾಳೆ. ಅವಳು ನಾಗಜನನಿ ಅಂದರೆ
ಸಕಲ ಸರ್ಪಗಳ ಮಾತೆ ಸುರಸೆ ಅಂತ. ಅವರು ಕಶ್ಯಪರ ಪತ್ನಿ, ದಕ್ಷ ಪ್ರಜಾಪತಿಯ ಮಗಳು. ಅವಳಿಗೆ ಒಂದು ವರ ಕೊಟ್ಟಿರ್ತಾರೆ ದೇವತೆಗಳು. ಏನು ಅಂತಂದರೆ ಅವಳು ಬಯಸಿದ್ದೆಲ್ಲನೂ ಅವಳು ಬಾಯಲ್ಲಿ ಬೀಳಬೇಕು ಅಂತ. ಆವಾಗ ದೇವತೆಗಳೇನು ಮಾಡ್ತಾರೆ, ನೋಡೋಣ ಹನುಮಂತನ ಶಕ್ತಿ ಅನ್ನೋ ಥರ ಪ್ರಶ್ನೆ ಹಾಕ್ದಂಗೂ ಆಗುತ್ತೆ. ಆಮೇಲೆ ಅವಳು ತನ್ನ ದೇವತೆಗಳನ್ನ ನಾನು ಪರೀಕ್ಷೆ ಮಾಡ್ತೀನಿ ಅನ್ನೋ ಥರ ಅವಳದೂ ಆಗುತ್ತೆ. ಆವಾಗ ಏನು ಮಾಡ್ತಾನೆ, ತಾನು ಸಣ್ಣ ರೂಪವನ್ನು ತಗೊಂಡು ಅವಳನ್ನು ನುಗ್ಗಿ ಅವಳ ಬಾಯಲ್ಲಿ ಹೊಕ್ಕು ತಕ್ಷಣ ಅದರಿಂದ ಹೊರಗಡೆ ಬರ್ತಾನೆ. ಅವಳು ಇನ್ನೂ ಬಾಯ ಮುಚ್ಚಿರಲ್ಲ ಅಷ್ಟರಲ್ಲಿ ಹೊರಗಡೆ ಬಂದುಬಿಡ್ತಾನೆ. ಅಂದರೆ ದೇವತೆಗಳಲ್ಲಿಯೇ ಹನುಮಂತ ಕೊಡುವಂಥ ವಾತ್ಸಲ್ಯ, ಉತ್ಕೃಷ್ಟವಾದ ಬಲ, ಇದೆಲ್ಲ ನೋಡಿ ದೇವತೆಗಳೇನು ಮಾಡ್ತಾರೆ, ಆವಾಗ ಬಹಳ ಕೊಂಡಾಡ್ತಾರೆ ಹನುಮಂತನ. ನೋಡೋದ್ಯಾ ಎಷ್ಟು ದೇವತೆಗಳ ಮೇಲೆ ಸ್ನೇಹ, ನಿಂಗಿನ್ನೂ ದೇವರು ಒಲಿಲಿ ಅನ್ನುವಂಥ ವರತ ಕೊಟ್ಟು ಮುಂದೆ ಹೋಗ್ತಾನೆ. ಪುಷ್ಪವೃಷ್ಟಿ ಮಾಡ್ತಾರೆ ಅಲ್ಲಿಂದ. ಈ ಬಲ ಇದ್ರೂ ವಿವೇಕ ಇರಬೇಕು, ಯಾರನ್ನು ಕೊಲ್ಲಬಾರ್ದು, ಯಾರನ್ನು ಕೊಲ್ಲಬೇಕು ಅಂತ. ಅದು ರಾವಣಂಗಿರಲಿಲ್ಲ. ಯಾಕೆ ಅಂದರೆ ತನ್ನ ತಂಗಿ ಇದ್ಲಲ್ಲ ಶೂರ್ಪನಖಿ, ಅವಳ ಗಂಡನನ್ನೇ ಕೊಂದು ಹಾಕಿದ್ದ. ಅದು ಅವಿವೇಕತನ. ಶಕ್ತಿ ಇದೆ ಅಂತ ಎಲ್ಲರನ್ನೂ ಸಾಯಿಸೋದು ಅದೆಲ್ಲ ಮಾಡಬಾರ್ದು. ಆಮೇಲೆ ಅದಾದಮೇಲೆ ಸುರಸೆ ಸಿಂಹಿಕೆ, ಅವಳು ಬಾಯಿ ತೆರೀತಾಳೆ. ಅವಳು ಬಾಯಿ ಮುಚ್ಚೋ ಅಷ್ಟರಲ್ಲಿ ಆ ರಾಕ್ಷಸಿನ ಸಮುದ್ರದ ಮೇಲೆ ಅವಳು ಹಾರು ಬರೋ ಯಾವುದೇ ಪ್ರಾಣಿ ಹಿಡ್ಕೊಂಡು ಅದರ ನೆರಳನ್ನು ಹಿಡಿದ್ರೆ ಅದು ಅವ್ರಿಗೆ ಬಂದ್ಬಿಡುತ್ತೆ. ಸೊ ಅಂತಹ ವರ ಅವಳಿಗೆ. ಅದು ರ್ಯಾಡರ್ ಅಂತ ಮಾಡ್ತಾರಲ್ಲ ಆ ಪರಿಕಲ್ಪನೆ. ಸೊ ಅದು ಲಂಕೆಗೆ ರಕ್ಷಣೆಗೋಸ್ಕರ ಅದನ್ನಿರುತ್ತೆ. ಸೊ ಅದನ್ನು ಅವನು ಗೆದ್ದು ಬಿಡ್ತಾನೆ. ಸೊ ಬಾಯಿ ಮುಚ್ಚಲು ಸಾಧ್ಯ ಆಗೋದೇ ಇಲ್ಲ. ಸೊ ಕೊನೆಗೆ ಅವನು ಹೆಂಗಿದ್ರು ಹನುಮಂತ ಜೀವೋತ್ತಮ ಅನ್ನೋದ್ರಲ್ಲೂ ಸುರಸೆ ಸಂಹಿಕೆ ಇವರಿಂದ ಎಲ್ಲನೂ ಬಾಯಿ ತೆಗೀತಾರೆ, ಮುಚ್ಚಕ್ಕಾಗಲ್ಲ. ಆದರೆ ಇವನು ಬಾಯಿ ತೆಗೆದು ಮುಚ್ಚಿ ಹನುಮಂತನಂತೆ ಬಾಯಿ ಮುಚ್ಚಿಬಿಟ್ಟು ಹೊರಗಡೆ ಬಂದು ತನ್ಪಾಡ್ತಾನೋ ಈ ಕಡೆ ಬಂದುಬಿಡ್ತಾಳೆ. ಸೊ ಅವನು ಹನುಮಂತನ ನೆರಳನ್ನು ಎಸಿತಾಳೆ. ಎಳೆದ್ರೂ ಅವಳ ಶರೀರವನ್ನು ಬೇಗನೆ ಸೀಳೆ ಹಾಕಿ ಆಮೇಲೆ ಅಲ್ಲಿಂದ ದುರ್ಗಮವಾದ ಪಟ್ಟಣಕ್ಕೆ ಬರ್ತಾನೆ. ಆ ಪಟ್ಟಣ ಏನು ಅಂದರೆ ಅದಕ್ಕೆ ಸಿಂಹಿಕೆ. ಅಲ್ಲಿ ಸ್ವತಃ ಲಕ್ಷ್ಮಣನಿಗೆ ಕೂಡ ಹೋಗೋಕ್ಕೆ ಕಷ್ಟ ಆಗುತ್ತೆ. ಅದು ಸುಗ್ರೀವಾದಿಗಳಿಗೂ ಆ ಪಟ್ಟಣ ನೋಡಿದ್ರೇ ಭಯ ಆಗತ್ತೆ. ಅದು ಆ ಸಿಂಹಿಕೆಗೆ ನರಸಿಂಹ ಭಕ್ತನಾದ ಜೀವಸಿಂಹ ಅಂತ ಅದೇನಾಗತ್ತೆ ಅಂದರೆ ತಾಟಿಕೆಯನ್ನು ಸಂಹರಿಸಿದ ಪರಬ್ರಹ್ಮ ಹನುಮಂತ ಬ್ರಹ್ಮವರ್ಧದ ಕೂಡಿದ ಸಿಂಹಿಕೆಯನ್ನು ಸಂಹರಿಸಿದ ಅನ್ನೋದನ್ನು ತಿಳ್ಕೋಬೇಕು. ಬಲ ಎಷ್ಟೇ ಇದ್ದರೂ ಹನುಮಂತ ಏನು ಮಾಡ್ತಾನೆ, ತನ್ನ ಬಲವನ್ನು ತೋರಿಸಿ ಗಗನ ಮಾರ್ಗದಲ್ಲಿ ಸಾಗಿ ಅಲ್ಲಿಂದ ಜಂಪ್ ಹೊಡೆದು ಲಂಕಾಪಟ್ಟಣದಲ್ಲಿ ಲಂಬ ಅಂದರೆ ತ್ರಿಕೂಟ ಪರ್ವತದ ಮೇಲೆ ಧುಮುಕ್ತಾನೆ. ಆ ತ್ರಿಕೂಟ ಪರ್ವತದ ಮೇಲೆ ಧುಮುಕಿದಾಗ ಆ ಧುಮುಕಿದ್ದಕ್ಕೆ ಎಷ್ಟೋ ಗಿಡ ಮರಗಳು ಎಲ್ಲ ಅಪ್ಪಚ್ಚಿಯಾಗೋಗುತ್ತೆ. ಅಂದರೆ ಹಾರೋವಾಗ ಮಹೇಂದ್ರ ಪರ್ವತ ಇವನು ಹಿಂದೆ ಹೆಂಗೆ ಹೋಯಿತು ಹಾಗೆ ಈ ಪರ್ವತ ಏನಾಗುತ್ತೆ, ಇದು ಅಪ್ಪಚ್ಚಿ ಆಗೋಗುತ್ತೆ. ಆ ತ್ರಿಕೂಟ ಪರ್ವತದ ಮೇಲೆ ಅಲ್ಲಿ ಪರ್ವತ ದುರ್ಗ ಇರುತ್ತೆ. ಇವನು ಮಹಿಮಾ ಅಂತ ದೊಡ್ಡ ಶರೀರವನ್ನು ಬೆಳೆಸ್ಕೊತಾನೆ. ಅಣಿಮಾ ಅಂತ ಯೋಗ ಸಿದ್ಧಿಗೆ ಪ್ರಸಿದ್ಧ. ಅಣಿಮಾ ಮಹಿಮಾ ಎಲ್ಲ. ಯಾಕೆಂದರೆ ಹನುಮಂತ ಯೋಗ ಮಾಡೋದ್ರಿಂದ ಯೋಗ ಸಿದ್ಧಿ ಅವನಿಗಿರುತ್ತೆ. ಸೊ ಅವನು ಬೆಕ್ಕಿನಷ್ಟು ಚಿಕ್ಕ ಗಾತ್ರ ಆಗೋಗ್ತಾನೆ. ಸೊ ಇಳಿದ ತಕ್ಷಣ ಅಭಿಮಾನಿ ದೇವತೆಗಳನ್ನಿಟ್ಟಿರ್ತಾನಲ್ಲಿ. ಸೊ ರಾತ್ರಿ ಏನು ಮಾಡ್ತಾರೆ, ಅಭಿಮಾನಿ ದೇವತೆಗಳು ಲಂಕೆಗೆ ದೊಡ್ಡ ಪಟ್ಟಣ, ಅದಕ್ಕೆ ಕಾವಲು ಇರಬೇಕು. ಆವಾಗ ಅವಳೇನು ಮಾಡ್ತಾಳೆ, ತಡಿತಾಳೆ ಇವನನ್ನು. ಲಂಕಾಭಿಮಾನಿ ದೇವತೆ ಮುಷ್ಟಿಯಿಂದ ನಜ್ಜುಗುಜ್ಜಾಗಿಸಿ ಅವಳನ್ನು ಸಾಯಿಸಲ್ಲ, ಅವಳ ಅನುಮತಿ ಪಡಿತಾನೆ. ಯಾಕೆ ಅಂದರೆ ಯಾವುದೇ ಕಾವಲುಗಾರರನ್ನು ಸಾಯಿಸಬಾರ್ದು. ಅವರ ಅನುಮತಿ ತಗೊಂಡು ರಾತ್ರಿ ಕಾಲದಲ್ಲಿ ಧೈರ್ಯವಾಗಿ ನಿಶಾಚರ ಪಟ್ಟಣ, ಅವರೆಲ್ಲನೂ ರಾತ್ರಿ ಕಾಲದಲ್ಲಿ ಎದ್ದಿರ್ತಾರೆ. ಆದರೆ ಅವರು ಎದ್ದಿರೋವಾಗಲೇ ನಾವು ಹೋಗೋಣ ಅಂತ ಹೇಳಿ ತನ್ನ ಹಿರಿಮೆ ತೋರಿಸ್ತಾನೆ. ಆಮೇಲೆ ದುರ್ಗಾದೇವಿಗೆ ಅವಳು ಒಬ್ಬ ದೇವತೆ, ಅವಳು ಯೋಗಿಳು ಸ್ತ್ರೀ ಎಂಬ ಕಾರಣದಿಂದನೂ ಅವಳನ್ನೇನು ಸಾಯಿಸೋಕ್ಕೆ ಹೋಗಲ್ಲ. ಸೊ ಅಲ್ಲಿಂದ ಆ ಗ್ರಾಮ ದೇವತೆ ಪರ್ಮಿಷನ್ ತೊಗೊಂಡು ಲಂಕೆ ಒಳಗೆ ಹೊರಗಡೆ ಎಲ್ಲ ಓಡಾಡ್ತಾನೆ. ರಾಮ ಹೆಂಗೆ ಆ್ಯಕ್ಟ್ ಮಾಡೋದ್ನೋ, ನಾನು ಒಬ್ಬ ಮನುಷ್ಯನ ಥರ ನಾನು ಕಷ್ಟದಲ್ಲಿದ್ದೀನಿ ಅನ್ನೋ ಥರ ಹೆಂಗೆ ತೋರಿಸೋದ್ನೋ ಹಾಗೆ ಹನುಮಂತ ಕೂಡ ಅವನಿಗೆ ಗೊತ್ತಿದ್ದರೂ ಕೂಡ ಸೀತಾಕೃತಿಯನ್ನು ಎಲ್ಲ ಕಡೆ ಹುಡುಕ್ಬಿಟ್ಟು ಆಮೇಲೆ ಶಿಂಶುಪ ವೃಕ್ಷದಲ್ಲಿ ಹತ್ತಿರ ಇದನ್ನು ನೋಡಿಬಿಟ್ಟು ಓಹೋ ಇಲ್ಲಿ
ಸೀತಾಮಾತೆ ಇದ್ದಾಳೆ. ಸೀತಾಮಾತೆಗೂ ಅಷ್ಟೇ ಅವಳು ಆಭರಣಗಳನ್ನು ಎರಡೆರಡು ರೂಪ ಮಾಡಿ ಅದನ್ನು ತೊಗೊಂಡು ಒಂದನ್ನೆಲ್ಲನೂ ದಾರಿಲಿ ಬರ್ತಾ ಕಿಷ್ಕಿಂಧ ಪಟ್ಟಣದಲ್ಲೇ ಎಸೆದು ಎಲ್ಲರಿಗೂ ಗೊತ್ತಾಗೋ ಹಾಗೆ ನಾನು ಇಂಥ ಕಡೆ ಹೋಗಿದ್ದೀನಿ ಇಂಥ ರಾಮಗೆ ಮುಟ್ಟಿಸ್ತಾರೆ ಇಲ್ಲಿರೋರು ಅಂತೆಲ್ಲ ತಿಳ್ಕೊಂಡು ಅವಳು ಎಸೆದು ಬಂದಿದ್ದರಿಂದ ಅದನ್ನು ಸಿಕ್ಕಿರುತ್ತೆ. ಸೊ ಈ ದಿಕ್ಕಿನಲ್ಲಿರ್ಬೋದು ಅಂತ ಹುಡುಕೊಂಡು ಬಂದಿರ್ತಾರೆ. ಇವನು ಹುಡುಕೋ ಥರ ಮಾಡಿಬಿಟ್ಟು ಸೀತಾಕೃತಿನ ಕಂಡ ಮೇಲೂ ತಾನು ನಡೆ ನುಡಿನಲ್ಲೆಲ್ಲ ಏನೂ ಇರೋ ನನಗೆ ನಮಿಸಿ ಸೀತೆಗೆಲ್ಲ ವ್ಯವಹಾರ ಮಾಡಿ ತನಗೆ ತನ್ನ ಸೀತಾಕೃತಿಗೆ ಅಶೋಕವನದಲ್ಲಿ ಶಿಂಶುಪ ವೃಕ್ಷದಲ್ಲಿ ಕೆಳಗಡೆ ಕೂತಿರ್ತಾಳೆ. ಅಲ್ಲಿ ಅವಳ ತನ್ನ ತಂದಿರ್ತಾನಲ್ಲ ಅದನ್ನು ಅಂಗುಲಿಯನ್ನು ಕೊಡ್ತಾನೆ. ಸೀತೆ ಏನು ಮಾಡ್ತಾಳೆ, ಮಾಯಾ ಸೀತೆ ಅವಳು ಅಂದರೆ ಸಕಲ ಆಭರಣಗಳನ್ನು ಎರಡು ಮಾಡಿ ಎಸೆದಿರ್ತಾಳೆ. ನಿಜವಾದ ಸೀತೆ ಅಂತೂ ದೇವ್ರ ಹತ್ರನೇ ಇರ್ತಾಳೆ, ಸುಮ್ಮನೆ ಭ್ರಮೆ ನಿಜವಾದ ಸೀತೆ ಅಲ್ಲಿದ್ದಾಳೆ ಅಂತ. ಸೊ ಸೀತೆ ಚೂಡಾಮಣಿ ಹನುಮಂತನ ಕೈಗೆ ಕೊಡ್ತಾಳೆ. ಹನುಮಂತ ಮುಖ್ಯ ಪ್ರಾಣದೇವರು, ಚೂಡಾಮಣಿಗೆ ಮುಖ್ಯ ಪ್ರಾಣಿ ಅಭಿಮಾನಿ ದೇವತೆ. ಸೊ ಕೌಸ್ತುಭಂ ಬ್ರಹ್ಮಣ್ಯೋ ರೂಪಂ ಪ್ರಾಣಶ್ಚೂಡಾಮಣಿ ಸ್ಥತ ಅಂತ ಭಾಗವತ ತಾತ್ಪರ್ಯ. ಸೊ ಭಗವದ್ಭಕ್ತಿ ಪರಿಶುದ್ಧವಾದ ಭಾಗವತ ಧರ್ಮ ಇದರಲ್ಲಿ ಬರುತ್ತೆ. ಸೊ ಭಗವಂತ ಅವನ್ನ ಅರ್ಪಣೆ ಮಾಡಿ ಅದನ್ನು ಶಿರೋಭೂಷಣವಾಗಿ ರಾಮನಿಗೆ ತಂದು ಕೊಡ್ತಾನೆ. ಆದರೆ ಇಲ್ಲಿ ಅಂಗುಲಿ ಸೀತಾಕೃತಿ ಕಳುಹಿಸಿದ್ದು ತಾನೇ ಅವಳಿಗೆ ಆಶ್ರಯ ನೀಡೋ ಪ್ರಭು ಅನ್ನೋದನ್ನು ಸೂಚಿಸುತ್ತೆ. ಸೊ ಇದನ್ನೆಲ್ಲ ಕೊಟ್ಬಿಟ್ಟು ಅಲ್ಲಿ ಅವಳನ್ನು ಕಾಯಕ್ಕೆ ಅಶೋಕವನದಲ್ಲಿ ತ್ರಿಜಟೆ ಅಂತ ಇರ್ತಾಳೆ. ಆ ತ್ರಿಜಟೆ ಒಬ್ಬಳು ಮಾತ್ರ ಎದ್ದು ಯಾವಾಗೂ ನೋಡ್ಕೊತಿರ್ತಾಳೆ. ಮಿಕ್ಕದವ್ರು ರಾಕ್ಷಸರು ಎಲ್ಲರೂ ಅವರೆಲ್ಲ ಇದೆಲ್ಲ ಕುಡ್ದಿರ್ತಾರಲ್ಲ, ಮದ್ಯಪಾನ ಮಾಡಿ ಮೈ ಮರೆತು ನಿದ್ರಿಸ್ತಾ ಇರ್ತಾರೆ. ಆದರೆ ದೇವತೆಗಳು ಋಷಿಗಳು ಅವ್ರಿಗೆಲ್ಲನೂ ಎಲ್ಲ ಕಾಣಿಸ್ತಾ ಇರುತ್ತೆ. ಹನುಮಂತ ಉಂಗುರ ಕೊಟ್ಟಿದ್ದು ಅದನ್ನು ನೋಡಿಬಿಟ್ಟು ಸಂತೋಷ ಪಡ್ತಾರೆ. ಅಶೋಕವನದಲ್ಲಿ ಸೀತೆನ ನೋಡ್ಕೊಳ್ಳೋ ರಾಕ್ಷಸಿಯರು ಒಬ್ಬಳು ತ್ರಿಜಟೆ ಅಂತ ಬಹಳ ಭಕ್ತಿಯಿಂದ ಅವಳನ್ನ ಸೇವೆ ಮಾಡ್ತಾ ಇರ್ತಾಳೆ. ಆಮೇಲೆ ಸಮಾಧಾನ ಮಾಡ್ತಾ ಇರ್ತಾಳೆ, ಇಲ್ಲ ರಾಮ ಬರ್ತಾನೆ ನೀನು ಕರ್ಕೊಂಡು ಹೋಗ್ತಾನೆ ಅಂತೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಆ ಪುಣ್ಯದಿಂದ ಅವಳು ಕೃಷ್ಣಾವತಾರದಲ್ಲಿ ಕೃಷ್ಣನ ತಂಗಿಯಾಗಿ ಸುಭದ್ರೆ ಆಗಿ ಆಮೇಲೆ ಅರ್ಜುನನ ಪತ್ನಿ ಆಗ್ತಾಳೆ. ಸೊ ಹೀಗೆ ವಾಯುಪುತ್ರನಾದ ಹನುಮಂತ ಸಕಲ ಕಾರ್ಯಗಳನ್ನು ಏನು ಭಯ ಇಲ್ಲದೇ ಮಾಡ್ತಾನೆ. ಸೊ ಇದೆಲ್ಲ ಆದಮೇಲೆ ದಾಸೋಹಂ ಕೌಸಲೇಂದ್ರಸ್ಯ ರಾಮ ಕ್ಲಿಷ್ಟಕರ್ಮಣಃ ಅಂತ ರಾಮಾಯಣದ ಮಾತುಗಳು. ಇದರಲ್ಲಿ ಆತ್ಮ ಅನ್ನೋ ಶಬ್ದ ವಿಷ್ಣುವಾಚಕ ಇದೆಲ್ಲ ಮಾಡಿ ತನ್ನ ಸಾಮರ್ಥ್ಯವನ್ನು ಭಗವಂತನ ಮಹಿಮೆಯನ್ನು ತೋರಿಸ್ಬೇಕಲ್ಲ, ನಾನು ಇಷ್ಟೇ ಮಾಡಿದ್ರೆ ಹೆಂಗೆ ಅಂಥೇಳಿ ಇನ್ನೂ ಪೂರೈಸೋದು ಕೆಲಸ ಇದೆ ಅಂಥೇಳಿ ಒಂದೇ ಒಂದು ಆ ಶಿಂಶುಪ ವೃಕ್ಷ ಅದೊಂದು ಬಿಟ್ಟುಬಿಟ್ಟು ಸೀತೆ ಕುಳಿತಿದ್ದು ಮಿಕ್ಕಿದ್ದೆಲ್ಲ ರಾವಣನ ವನವೆಲ್ಲ ಹಾಳು ಮಾಡ್ತಾನೆ. ಆ ನಿಶಾಚರರೆಲ್ಲ ಹೇಳೋ ಹೊತ್ತಿಗೆ ಎಲ್ಲ ಇಷ್ಟಿಷ್ಟೊಂದು ಗಲಾಟೆ ಆಗೋಗಿದೆ ಅಂತ ಹೋಗಿ ದಶಮುಖಂಗೆಲ್ಲ ಕಪಿಶ್ರೇಷ್ಠನಾದ ಹನುಮಂತ ಬಂದಿದ್ದಾನೆ, ಇಲ್ಲಿ ಏನೇನೋ ನಡೀತಾ ಇದೆ ಅಂತೆಲ್ಲ ಹೇಳ್ತಾರೆ. ಹೋಗ್ರಿ ಎಲ್ಲ ತೊಗೊಂಬನ್ರಿ ಅಂಥೇಳಿ ಅವನು 20 ಕಿವಿಯಿಂದ ಕೇಳಿದ್ರು ಕೂಡ ಕರ್ಕೊಂಬನ್ರಿ ಅವನನ್ನು ಅಂತೆಲ್ಲ ಹೇಳ್ತಾರೆ. ಆದರೆ ಎಷ್ಟು ಜನನ ಕಳಿಸ್ತಾನೆ ಅಂತಂದರೆ 80 ಕೋಟಿ ಸೇನಾಧಿಪತಿಗಳನ್ನ ಕಳಿಸ್ತಾನೆ. ಅಂದರೆ ಅವನಿಗಾಗಲೇ ಡವಡವ ಹಚ್ಚಿದೆ, ಓಹೋ ಇಷ್ಟೊಂದೆಲ್ಲ ಹನುಮಂತ ಹಾಳು ಮಾಡೋದು ಎಷ್ಟು ಶಕ್ತಿ ಇರಬೇಕು ಅವನಿಗೆ, ಯಾರು ಅವನು ಕಪಿಶ್ರೇಷ್ಠ ಅಂತ ಹೇಳಿಕೊಂಡು ಅದಷ್ಟು ಕಳಿಸಿರ್ತಾನೆ. ಅವ್ರ ಸೇನಾಧಿಪತಿಗಳೇ ಅಷ್ಟೊಂದಿರ್ತಾರೆ, 80 ಕೋಟಿ ಸೇನಾಧಿಪತಿ ಅವ್ರನ್ನೆಲ್ಲ ಕಳಿಸ್ತಾನೆ. ಸೊ ಅವ್ರನ್ನೆಲ್ಲ ಒಂದೇ ಸತಿ ಎಲ್ಲ ಹನುಮಂತ ಏನು ಮಾಡ್ತಾನೆ, ಮುತ್ತಿಗೆ ತನ್ನ ಕೈಯಿಂದಾನೆ ಹಿಡಿದು ಪುಡಿ ಮಾಡಿ ಎಲ್ಲರನ್ನೂ ಆ ಕಡೆ ಕಳಿಸ್ತಾನೆ ಸಾಯಿಸ್ಬಿಟ್ಟು. ಸೊ ಇಲ್ಲಿ ಆಮೇಲೆ ರಾವಣಂಗೆ ಬಂದು ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ ಅವರೆಲ್ಲ ಸತ್ತೋದ್ರು. ಸೊ ಇಲ್ಲಿ 7 ಜನ ಮಂತ್ರಿ ಪುತ್ರರು ಹನುಮಂತ ಏನು ಮಾಡ್ತಾನೆ, ಅವ್ರನ್ನ ಕಳಿಸ್ತಾನೆ, ಅವರೂ ಹೊಡೆದು ಹಾಕ್ತಾನೆ. ಸೊ ವಿರೂಪಾಕ್ಷ, ದುರ್ಧರ, ಭಾಸಕರ್ಣ ಅಂತ ವಿರೂಪಾಕ್ಷ ಅಂತ ಒಂದು 5 ಜನ ಇದ್ದಾರೆ ಮಂತ್ರಿಗಳ ಮಕ್ಕಳು, ಅವ್ರನ್ನೂ ಎಲ್ಲ ಸಾಯಿಸ್ತಾನೆ. ಅದಾದಮೇಲೆ ಏನಪ್ಪ ಇದು ಇಷ್ಟೊಂದು ಬಲ ಇದೆ ಅಂಥೇಳಿ ಸೊ ಇವನಿಗೆ ಇನ್ಯಾರನ್ನು ಕಳಿಸ್ಬೇಕು ಅಂಥೇಳಿ ತನ್ನ ಮಗ ಅಕ್ಷಕುಮಾರ ಅಂತಿದ್ದಾನೆ. ಒಂದು ಅಷ್ಟೇ ಬಲ, ರಾವಣನಷ್ಟೇ ಬಲ. ಮೊದಲೇನು ಇಂದ್ರಜಿತ್ತು, ಆಮೇಲೆ ಅಕ್ಷಕುಮಾರನ ಕಳಿಸ್ತಾನೆ. ಅಕ್ಷಕುಮಾರನ ಏನು ಮಾಡ್ತಾನೆ ಇವನು, ಸಮನಾದ ಇವನು ಅವನ್ನ ಅಲುಗಾಡಿಸೋಕ್ಕೆ ಆಗಲಿಲ್ಲ ಇವನನ್ನು. ಅವನ್ನೇನು ಮಾಡ್ದ, ಬಾಣಗಳು ಬಿಟ್ಟ ಬೇಕಾದಷ್ಟು. ಇವನೇನು ಮಾಡ್ದ, ಎಷ್ಟೋ ಬಾಣ ಬಿಟ್ಟು ಹನುಮಂತನ ಪೂರ್ತಿ ಸುತ್ತುವರೆದ. ಆದರೆ ಒಂದೇ ಸತಿ ಕೈಯಿಂದ ತಗೊಂಡು ಅಕ್ಷಕುಮಾರನ್ನ ನೆಲಕ್ಕೆ ಅಪ್ಪಳಿಸ್ದ. ಅವನೇನು ಮಾಡ್ದ, ಅವನೇನು ತಾನು ಬೆಟ್ಟದ ಮೇಲೇನೂ ಎಸೆಯಲಿಲ್ಲ, ನೆಲಕ್ಕೆ ಎಸ್ದ. ನೆಲಕ್ಕೆ ಎದ್ದ ತಕ್ಷಣ ಅವನು ಅಚ್ಚಂಬಜ್ಜೆ ಆದ. ಯಾಕೆ ಅಂದರೆ ಇವನಿಗಿರೋ
ಶಕ್ತಿಗೆ ಅವನು ಅಪ್ಪಳಿಸ್ಪಟ್ಟು ಸತ್ತೋದ ಅಂತ ವಿಚಾರ ಗೊತ್ತಾದ ತಕ್ಷಣ ಪುತ್ರಶೋಕದಿಂದ ಅತ್ತ ಆಮೇಲೆ ಇಂದ್ರಜಿತನ ಕಳಿಸ್ತಾನೆ. ಆವಾಗ ಹನುಮಂತ ಯೋಚನೆ ಮಾಡ್ತಾನೆ, ಇಲ್ಲ ನಾನೇ ಎಲ್ಲ ಮಾಡಿಬಿಟ್ರೆ ನಾನು ದಾಸ ಅವನಿಗೆ ಬಿಡಬೇಕು, ಭಗವಂತ ಬಂದು ಇವನನ್ನು ರಾವಣನ ಸಾಯಿಸಲಿ, ಇಂದ್ರಜಿತನ ಲಕ್ಷ್ಮಣಗಿಡೋಣ ಅಂತ ಹೇಳಿಬಿಟ್ಟು ಇನ್ನು ನಾನು ಬೇರೆ ರಾವಣನ ನೋಡಬೇಕು, ಅರಸನ್ನು ಮೀಟ್ ಮಾಡಬೇಕು, ಬಂದಿರೋ ಕೆಲಸ ಅವ್ನಿಗೆ ಹೇಳಬೇಕು, ಬುದ್ಧವಾದ ಹೇಳಬೇಕು, ಬಿಟ್ಬಿಡು ಸೀತೆನ ನೀನು ಬದುಕೊಂತೀಯ ಅನ್ನೋದಾರ ಹೇಳಬೇಕು ಅವನಿಗೆ ಅಂತ ಹೇಳಿ ಆಮೇಲೆ ಇಂದ್ರಜಿತನ ಕಳಿಸ್ತಾನೆ. ಇಂದ್ರಜಿತ ಏನು ಮಾಡ್ತಾನೆ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರ ಇವನಿಗೆ ಏನೋ ಒಂದು ನಿಮಿಷಕ್ಕೆ ಇದನ್ನು ಕಡಿಬೋದಾಗಿತ್ತು, ಆದರೆ ಸಿಕ್ಕಂಗೆ ನಟನೆ ಮಾಡ್ತಾನೆ. ಓಹೋ ಇವರೆಲ್ಲ ಹೇಳ್ಕೊಂಡು ಹೋಗಲಿ, ನಾನೂ ಸ್ವಲ್ಪ ಅವನು ರಾವಣನ ಹತ್ರ ಹೋಗಿ ಶ್ರೀರಾಮನ ಸಂದೇಶ ಅವನಿಗೆ ಕೊಡೋಣ ಅಂಥೇಳಿ ಸಿಕ್ಕಂತೆ ವರ್ತಿಸ್ತಾನೆ. ಅವಾಗ ಅವ್ರಿಗೆಲ್ಲ ಖುಷಿಯಾಗಿ ಹೋಗುತ್ತೆ. ಓಹೋ ಸಿಕ್ಬಿಟ್ಟ ಅಂಥೇಳಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಿ ಅವನನ್ನು ಅರಮನೆಯಲ್ಲಿ ಬಿಡ್ತಾರೆ. ಆವಾಗ ರಾವಣ ಕೇಳ್ತಾನೆ, ಎಲೆ ಕಪಿ ಯಾರೋ ನೀನು, ಎಲ್ಲಿಂದ ಬಂದು ಅಂತ. ಅವಾಗ ಅವನು ಹೇಳ್ತಾನೆ, ಫಸ್ಟ್ ಎತ್ಕೋತಾ ಮನಸ್ಸಲ್ಲಿ ರಾಮಂಗೆ ನಮಸ್ಕಾರ ಮಾಡ್ತಾನೆ. ಅವನು ಏನೇ ಕಾರ್ಯ ಮಾಡಿದ್ರು ಭಕ್ತರು ದೇವ್ರಿಗೆ ಅರ್ಪಣೆ ಮಾಡಿ ಕೆಲಸವನ್ನು ಶುರು ಮಾಡಬೇಕು. ಹಾಗೆ ರಾಮಂಗೆ ನಮಸ್ಕರಿಸ್ಬಿಟ್ಟು ಶ್ರೀ ವಿಷ್ಣು ಪ್ರೀತ್ಯರ್ಥ್ಯಂ ಅಂತ ಮನಸ್ಸಲ್ಲಿ ಹೇಳಿಕೊಂಡು, ಅದಕ್ಕೆ ಅದು ಅವನು ರುಜು ಅಂತ ಅವನನ್ನು ಕರೆಯೋದು. ಯಾಕೆಂದರೆ ಏನೇ ಕೆಲಸ ಮಾಡುವಾಗ ದೇವರಿಗೆ ಅರ್ಪಣೆ ಮಾಡಬೇಕು. ಸೊ ಇವಾಗ ತಾನು ಬಂದಿರೋದು ಯಾರು ಗೊತ್ತಾ, ರಘುಶ್ರೇಷ್ಠನಾದ ಶ್ರೀರಾಮನ ದೂತ ನಾನು, ವಾಯುಪುತ್ರ. ನಿನ್ನನ್ನು ಸಾಯಿಸ್ಬಿಡ್ಬೋದು ಅಷ್ಟು ಸಾಮರ್ಥ್ಯ ನನಗಿದೆ. ಆದರೂ ನಾನು ರಾಮನ ದೂತ ಆಗಿರೋದ್ರಿಂದ ಬರೀ ನಾನು ಅವರ ಸೇವೆ ಮಾಡೋಕ್ಕೆ ಬಂದಿದ್ದೀನಿ, ಅವನ ವಿಚಾರ ನಿಂಗೆ ತಿಳಿಸೋಕ್ಕೆ ಬಂದಿದ್ದೀನಿ. ನಾನು ಯಮ ಅಂತಲೇ ಬೇಕಾದ್ರೆ ತಿಳ್ಕೊ, ಆದರೆ ನೀನು ಒಂದು ಕೆಲಸ ಮಾಡು, ಶ್ರೀರಾಮನ ಪ್ರಿಯಾದ ಸೀತೆಯನ್ನು ಅವನಿಗೆ ಒಪ್ಪಿಸದೆ ಹೋದ್ರಲ್ಲಿ ನಿನ್ನ ಪುತ್ರರು ಮಿತ್ರರು ಬಾಂಧವರು ಎಲ್ಲರ ಜೊತೆ ಹಾಳಾಗ್ತೀಯ. ನೀನು ಭಗವಂತನಿಗೆ ದ್ರೋಹ ಮಾಡಬೇಡ, ಖಂಡಿತ ನಿನ್ನ ನಾಶ ಆಗತ್ತೆ ಅಂತೆಲ್ಲ ಹೇಳ್ತಾನೆ. ಆದರೆ ಅವನೇನು ಕೇಳಲ್ಲ. ಆ ಬಾಣವನ್ನು ಎದುರಿಸಲು ಬ್ರಹ್ಮರುದ್ರ ಯಾರೂ ಸಮರ್ಥರಲ್ಲ ಅಂತಂದಮೇಲೆ ನೀನು ಹೆಂಗಾಗ್ತೀಯಾ ಅಂತೆಲ್ಲ ಬುದ್ಧವಾದ ಹೇಳ್ತಾನೆ. ಏನೂ ಕೇಳಲ್ಲ. ಸೊ ಅವನನ್ನು ಹೊಡೆಯೋಕ್ಕೆ ಬರ್ತಾನೆ. ಅವಾಗ ವಿಭೀಷಣ ಹೇಳ್ತಾನೆ ರಾವಣಂಗೆ, ಬೇಡಪ್ಪ, ಯಾವಾಗೂ ದೂತರು ಬಂದಾಗ ಅವ್ರನ್ನ ಹೊಡಿಬಾರ್ದು, ನಿನಗೆ ಧೈರ್ಯ ಇದ್ದರೆ ನೀನು ರಾಮನ ಕರೆಸಿ ಯುದ್ಧ ಮಾಡು, ಅವನನ್ನು ದೂತನನ್ನು ರಾಜನೀತಿ ಅಂತ ಹೇಳಿದಾಗ ಅವನು ರಾವಣನ ಪ್ರತಿಕ್ರಿಯೆ ಕೋಪ ಆಗಿತ್ತು. ಏನು ಮಾಡ್ತಾನೆ, ಕೋಪೇನ ಪೂರೈಯತ್ ಅಂಥೇಳಿ ಕೋಪವನ್ನು ತೀರಿಸ್ಕೋಬೇಕಲ್ಲ. ಇದರಿಂದ ಏನು ಹನುಮಂತನ ಪ್ರಾಣ ಉಳಿಲಿಲ್ಲ. ವಿಭೀಷಣ ತಡೆದು ತನ್ನ ಕರ್ತವ್ಯ ತೋರ್ಸೋಕ್ಕೆ. ಆಮೇಲೆ ವಿಭೀಷಣ ಹನುಮಂತನ ಕೊಲ್ಲೋ ಉದ್ದೇಶದಿಂದ ತಡೆದೇ ಹೊರತು ಇದರಲ್ಲೇನೂ ಇರಲಿಲ್ಲ. ಇಲ್ಲಿ ಏನು ಮಾಡ್ತಾರೋ ಅಂತ ನೋಡ್ತಾನೆ. ಆಮೇಲೆ ಹನುಮಂತನ ಬಾಲ ಎಲ್ಲ ಕಟ್ಟ್ರಿ, ಅಗ್ನಿ ಹಾಕ್ರಿ, ಸುಟ್ಟು ಬಿಡ್ರಿ ಅವನ್ನ ಅಂತ ಹೇಳ್ತಾನೆ. ಆದರೆ ಇವನು ಸುಮ್ಮನೆ ತಮಾಷೆ ನೋಡ್ತಾ ಇರ್ತಾನೆ. ಹನುಮಂತ ಕಟ್ಟಲಿ ನನ್ನ ಬಾಲನ್ನು ಅಂತ. ಬಾಲ ಎಲ್ಲ ಕಟ್ಟೋ ತನಕ ಸುಮ್ಮನೆ ಇರ್ತಾನೆ. ಅಗ್ನಿಗೂ ಆದ್ರೇನು, ಜೀವೋತ್ತಮರದ ವಾಯುದೇವರು ಅಗ್ನಿ ಇಬ್ಬರು ಫ್ರೆಂಡ್ಸೇ. ಏನಾರ ಮಾಡಲಿ ಅಂತ ಸ್ವಲ್ಪ ಸುಮ್ಮನೆ ಇರ್ತಾನೆ. ಹನುಮಂತ ಆ ಬಾಲಕ್ಕೆ ಸುಟ್ಟೋದು, ಬೆಂಕಿ ಹಚ್ಚೋದು, ಊರೆಲ್ಲ ಸುತ್ತೋದು ಇದೆಲ್ಲ ನೋಡ್ತಾ ಇರ್ತಾನೆ. ಆಮೇಲೆ ಏನು ಮಾಡ್ತಾನೆ, ಸುಮ್ಮನೆ ಓಹೋ ಇದೆಲ್ಲ ನಾನು ಮಾಡ್ತೀನಿ ಹಾಳು ಅಂಥೇಳಿ ಕೃಷ್ಣ ಯಶೋಧನ ಕಟ್ಟಿದ್ರೆ ಯಮಲಾರ್ಜುನನ ಭಂಜನ ಮಾಡ್ದ, ಅಂದರೆ ಒಳ್ಳೇದು ಮಾಡ್ದ. ಹನುಮಂತನ ಬಾಲ ಕಟ್ಟಿದ್ರೆ ರಾವಣನ ಲಂಕಾದಹನ ಮಾಡ್ತೀನಿ ಅಂತ ಮನಸ್ಸಲ್ಲಿ ಅನ್ಕೋತಾನೆ. ಆಮೇಲೆ ಇಡೀ ಪಟ್ಟಣವನ್ನು ಹನುಮಂತ ಏನು ಮಾಡ್ದಾನೆ, ಸುಟ್ಟು ಹಾಕ್ತಾನೆ. ಇದರಲ್ಲಿ ವಿಶ್ವಕರ್ಮ ಅವನನ್ನು ನಿರ್ಮಾಣ ಮಾಡಿದ ಪಟ್ಟಣ ಅದು. ಅದನ್ನು ರತ್ನ ವಜ್ರ ವೈಡೂರ್ಯ ಹಾಕಿ 5 ಪ್ರೂಫ್ ಸಿಟಿ ಮಾಡಿರ್ತಾನೆ. ಆದರೆ ಇವನ್ ತೇಜಸ್ಸು, ಹನುಮಂತನ ತೇಜಸ್ಸು ಎಷ್ಟಿದೆ ಅಂದರೆ ಯಾವ 5 ಪ್ರೂಫು ಏನೂ ನಡೆಯಲ್ಲ, ಹಾಗೆ ಸುಟ್ಟು ಬೂದಿ ಆಗುತ್ತೆ. ಇದರಲ್ಲಿ ಇನ್ನೊಂದು ಕಂಪ್ಯಾರಿಷನ್ ನೋಡಿದ್ರೆ, ರಾವಣ ಸೀತೆನ ಎತ್ಕೊಂಡು ಹೋಗೋವಾಗ ಅಪಹರಣ ಮಾಡಿದಾಗ ರಾಮನ ಕಣ್ಣು ತಪ್ಪಿಸಿ ಲಕ್ಷ್ಮಣನ ಮೋಸ ಮಾಡಿ ಜಿಂಕೆ ಥರ ದೂರದಿಂದ ಕೂಡಿ ಆ ಲಕ್ಷ್ಮಣ ಆ ಕಡೆ ಹೋಗೋ ಹಂಗೆ ಮಾಡಿ ಕಳ್ಳು ತಪ್ಪಿಸಿ ಕರ್ಕೊಂಡು ಹೋಗ್ತಾನೆ, ಯಾರನ್ನ ಸೀತೆನ ಎತ್ಕೊಂಡು ಹೋಗ್ತಾನೆ. ಆದರೆ ಹನುಮಂತ ಹಂಗೆ ಮಾಡಲ್ಲ. ರಾವಣನ ಪಟ್ಟಣ ನಾಶಪಡಿಸೋದು, ರಾವಣ ಇಂದ್ರಜಿತ್ತು ಎಲ್ಲ ಎದುರುಗಡೆ ನೋಡ್ತಿರೋವಾಗಲೇ, ಪ್ರತಿಯೊಬ್ಬರು ಎದುರುಗಡೆ ಇದ್ರೂ ಅವರೇನು ಮಾಡೋಕ್ಕಾಗ್ತಾನೇ ಇಲ್ಲ. ಇವನನ್ನು ರಾವಣ ಕೈಲಾಸ ಪರ್ವತವನ್ನು ಎತ್ತಿದ್ದ, ಇಂದ್ರವನ್ನು ಜಯಿಸಿದ್ದಕ್ಕೆ ಇಂದ್ರಜಿತ್ ಅಂತ ಅವನಿಗೆ ಹೆಸರು. ಏನೇನು ಎಷ್ಟೇ ಶಕ್ತಿ ಇದ್ದರೂ ಹನುಮಂತನ ತೇಜಸ್ ಮೇಲೆ ಎಲ್ಲ ಏನು ಮಾಡೋಕ್ಕಾಗಲೇ ಇಲ್ಲ. ನೋಡ್ತಾ ಇದ್ರು, ಪಟ್ಟಣ ಉರಿದು ಹೋಗ್ತಾ ಇದೆ. ಆಮೇಲೆ ಏನು ಮಾಡ್ತಾನೆ ಅವನು, ಓಹೋ
ಇವನೇನಪ್ಪ ಇವನು, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ದುಃಖ ಆಗುತ್ತೆ ವಿನಃ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಹನುಮಂತ ಏನು ಮಾಡ್ತಾನೆ, ಸಾಗರದಲ್ಲಿ ತನ್ನ ಬಾಲವನ್ನು ಅದ್ದಿ ಆ ಬೆಂಕಿ ಆರಿಸ್ಕೊಂಡು ತಾನು ಸಾಗರ ಮರಳಿ ಹಾರ್ಕೊಂಡು ಈ ಕಡೆ ಕಿಷ್ಕಿಂಧ ಪಟ್ಟಣಕ್ಕೆ ತಿರ್ಗಾ ಬರ್ತಾನೆ. ಅಲ್ಲಿ ಮಧು ಅಂತ ಸಿಗುತ್ತೆ. ಅಂದರೆ ಕಿಷ್ಕಿಂಧಕ್ಕೆ ತಲುಪಿದಾಗ ಅಲ್ಲಿ ಮಧುನ ಅಂತ ಅಂದರೆ ಜೇನು ತುಂಬಿದ ವನ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಜೇನುತುಪ್ಪ ಎಲ್ಲ ಕಪಿಗಳಿಗೂ ಎಲ್ಲ ಕೊಟ್ಬಿಟ್ಟು ತಿನ್ನಿರಿ ಅಂತ ಹೇಳ್ತಾನೆ. ಸೊ ತುಂಬ ಸಂತೋಷ ಆಗುತ್ತೆ ಯಾರಿಗೆ, ಸುಗ್ರೀವನಿಗೆ. ಅಯ್ಯೋ ಇಷ್ಟೊಂದು ಸಂತೋಷ ಪಟ್ಕೊಂಡು ತಿಂತಿದ್ದೀರಲ್ಲ ನೀವು ಅಂತ. ಹನುಮಂತ ಏನು ಮಾಡ್ತಾರೆ, ಎಲ್ಲ ಬನ್ನಿರಿ ಎಲ್ಲರೂ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು ರಾಮನ ಹತ್ರ ಅಂತ. ಅಂದರೆ ಏನರ್ಥ, ಹನುಮಂತನ ಅವರು ಏನೂ ಮಾಡಿಲ್ಲ, ಅವರೇನು ಇದು ಸೀತೆಯನ್ನು ನೋಡಲಿಲ್ಲ, ಆಮೇಲೆ ಸಮುದ್ರ ದಾಟಿದವರಲ್ಲ, ಅಶೋಕವನದಿಂದ ಮಾಡಲಿಲ್ಲ, ಲಂಕೆಯನ್ನು ಸುಟ್ಟಕ್ಕೇನು ಹೆಲ್ಪ್ ಮಾಡಿದವರಲ್ಲ, ಏನೂ ಮಾಡಿಲ್ಲ. ಆದರೆ ಹನುಮಂತನ ಹಿಂದೆ ಇದ್ದವರು ರಾಮನ ಭಕ್ತರು, ಓಹೋ ರಾಮನು ಬಳಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ. ಅಂದರೆ ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನೀವು ಹನುಮಂತನ ಸೇವೆ ಮಾಡಿದ್ರೆ ಹನುಮಂತ ನಿಮ್ಮನ್ನು ಆತ್ಮಸಮರ್ಪಣೆ ಮಾಡ್ಕೊಳಕ್ಕೆ ಅವನು ಹೋದಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅನ್ನೋವಂಥ ಸುಂದರ ಕಾಂಡದ ನಿರೂಪಣ ಇಲ್ಲಿಗೆ ಅಧ್ಯಾಯ ಮುಗಿಯುತ್ತೆ. ರಾಮ ಸಂಪೂರ್ಣವಾಗಿ ತೃಪ್ತಿ ಹೊಂದಿದನಾಗಿ ಅತ್ಯಂತ ಭಕ್ತಿಯಿಂದ ಮಾಡ್ತಾ ಇರೋ ಹನುಮಂತನಿಗೆ ತನ್ನೇನು ಕೊಡೋಕ್ಕೂ ನನ್ನ ಹತ್ರ ಇಲ್ಲವಲ್ಲ ಅಂತ ಸ್ವಾತ್ಮ ಪ್ರದಾನ ಅಂದರೆ ಅವನನ್ನು ತಬ್ಬಿಕೊಂಡು ಆಲಿಂಗ ಮಾಡಿ, ಹನುಮಂತ ನಿನ್ನ ಸೇವೆ ಯಾವತ್ತೂ ಅನುಪಮ ಅಪ್ಪ, ಹೀಗೆ ರಾಮ ಅವನನ್ನು ಅನುಗ್ರಹಿಸುತ್ತಾನೆ. ಹನುಮಂತ ಮಾಡಿದ ಸೇವೆ ಅಸಾಧಾರಣ. ಹನುಮಂತ ಅತ್ಯಂತ ಭಕ್ತಿಯಿಂದ ಈಗಲೂ ಶ್ರೀರಾಮ 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 ಅಂತ ಜಪ ಮಾಡ್ತಾ ಕೂತಿರ್ತಾನೆ. ಅವನನ್ನು ನಾವು ಆರಾಧಿಸಿದ್ರೆ ನಾವು ರಾಮನ ಸೇವೆ ಮಾಡ್ದಂಗೆ. ಅದನ್ನು ಯಾರು ಹೇಳಿದವರು ಅಂದರೆ ಮಧ್ವಾಚಾರ್ಯರಾಗಿ ಹುಟ್ಟಿ ಹನುಮಂತನೇ ಇನ್ನೊಂದು ರೂಪದಲ್ಲಿ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞ ತೃತೀಯಶ್ಚ ಅಂತ ಮಧ್ವಾ ರೂಪದಲ್ಲಿ ಬಂದು ಅವರೇ ಇದನ್ನು ಕತೆ ಸುಂದರ ಕಾಂಡ ಅಂತ ಇದನ್ನು ಬರೆದು ಎಲ್ಲರಿಗೂ ಹನುಮಂತನ ಯಶೋ ಕಥೆಯನ್ನು ಹೇಳಿದ್ದಾರೆ. ಇಲ್ಲಿಗೆ ಸಂಪೂರ್ಣ. ಎಲ್ಲ ಕೇಳಿ.